ಪ್ರದೇಶ, ಸುತ್ತಮುತ್ತಲು ಕಾಡು. ಈ ಸಿಟಿಲಿ ಇದ್ದು ನಮಗೆ ಆ ಕಾಂಕ್ರೀಟ್ ಜಂಗಲ್, ಆ ಶಬ್ದ, ಆ ಒಂದು ಮಾಲಿನ್ಯ ಅದೆಲ್ಲ ನೋಡಿ 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 ಇಲ್ಲಿ ಬಂದಾಗ ನಮ್ಗೆ ಏನೋ ಒಂಥರ ಸಂತೋಷ ಆಗುತ್ತೆ. ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿರಾಜಿತ ಪುಣ್ಯಮೂರ್ತಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಚನ್ನಪಟ್ಟಣದಲ್ಲಿರುವಂತಹ ಕಂಬದ ಯೋಗದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಎಂಥ ಸೂಪರ್ ಆಗಿದೆ ಈ ಪ್ಲೇಸ್ ಅಂತಂದರೆ, ಒಂದ್ಸಲ ಬಂದು ನೋಡಿದ್ರೆ ನೀವೇ ಪದೇ ಪದೇ ಬರ್ತೀರಾ. ಸಣ್ಣವರು ಬರ್ತೀರಾ, ಬಾಣವರು ಬರ್ತೀರಾ. ಹಾಗೆ ಇಲ್ಲಿರುವಂತಹ ಶಕ್ತಿಯ ನರಸಿಂಹ ಯಾವ ರೀತಿ ಶಕ್ತಿ ಇದೆ ಅನ್ನೋದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇದು ಎಷ್ಟು ವರ್ಷದ್ದು, ಪುರಾತನದ್ದು, ಹಾಗೆ ಇಲ್ಲಿ ಹೇಗೆ ನೆಲೆಗೊಂಡು ಅನ್ನೋದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ನಾನು ನಿಮ್ಮನ್ನು ಕರ್ಕೊಂಡು ಕಂಬದ ಯೋಗದ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಾಲಯ ಇರೋದು ಚನ್ನಪಟ್ಟಣ ಹತ್ತಿರ ಕೂರಣಗೆರೆಯ ಬೆಟ್ಟದಲ್ಲಿರುವಂತಹ ದೇವಾಲಯ. ಈ ಬೆಟ್ಟಕ್ಕೆ 1200 ವರ್ಷಗಳ ಇತಿಹಾಸ ಇದೆ. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದಂದು ವಿಶೇಷ ಪೂಜೆ ಮತ್ತು ಹೋಮಗಳಿರುತ್ತದೆ. ಇಂಥ ಟೈಮ್ಗಳಲ್ಲಿ ನೀವು ಭಾಗಿಯಾದರೆ ವಿಶೇಷ ಫಲಗಳು ಕೂಡ ನಿಮ್ಮದಾಗುತ್ತೆ. ಕಣ್ವ ಋಷಿಗಳು ತಪಸ್ಸು ಮಾಡಿ ಪೂಜಿಸಿದ ಪುಣ್ಯ ಸ್ಥಳಕ್ಕೆ ದರ್ಶನ ಕೊಟ್ಟ ಕಂಬದ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ನಿಮ್ಮನ್ನೇ ಕರ್ಕೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಡಿಸ್ಪ್ಲೇ ಮೇಲೆ ಬರ್ತಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು. ಇಲ್ಲಿ ಶನಿವಾರ ಭಾನುವಾರ ವಿಶೇಷ ಪೂಜೆ ಇರುತ್ತೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಯಂದು ವಿಶೇಷ ಪೂಜೆ ಇರುತ್ತೆ. ಫ್ಯಾಮಿಲಿ ಸಮೇತ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿ ಇಲ್ಲಿ ಇರುವಂಥ ಸುಂದರವಾದ ಪ್ರಕೃತಿಯನ್ನು ನೋಡಿ ಆನಂದಪಟ್ಟು ಸಾಯಂಕಾಲ ಟೈಮ್ ಹೊತ್ತಿಗೆ ನಿಮ್ಮ ಮನೆಯನ್ನು ಸೇರ್ಕೋಬೋದು. ಅಂಥ ಪುಣ್ಯಕ್ಷೇತ್ರ. ಇಲ್ಲಿ ನೀವು ಏನೇ ಬೇಡ್ಕೊಳ್ಬೇಕು, ಏನೇನು ಕೇಳ್ಕೋಬೇಕು, ನಾವು ಯಾವ ರೀತಿಯಲ್ಲಿ ವ್ರತ ಮಾಡಬೇಕು, ನಾವು ಏನು ಬೇಡ ಸುಮ್ಮನೆ ದೇವರ ದರ್ಶನ ಮಾಡಬೇಕು ಅನ್ನೋದ್ರು ಕೂಡ ಇಲ್ಲಿ ಅರ್ಚಕರನ್ನ ಕೇಳ್ಕೊಳ್ಳಿ. ಅರ್ಚಕರು ಯಾವ ರೀತಿ ಮಾಹಿತಿ ಕೊಡ್ತಾರೋ ಆ ರೀತಿ ನೀವು ಕೂಡ ಇಲ್ಲಿ ನಡ್ಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ. ಬನ್ನಿ, ಈಗ ಇನ್ನೇನೋ ಬೆಟ್ಟದ ಹತ್ರ ಆಲ್ರೆಡಿ ಬಂದ್ವಿ ನೋಡಿ. ಈಗ ಬೆಟ್ಟ ಹತ್ತನ ಯಾವ ರೀತಿ ಇದೆ ಅಂದರೆ, ಬೆಟ್ಟದ ಫುಲ್ ಮೇಲ್ಗಡೆವರೆಗೂ ವೆಹಿಕಲ್ ಬರುತ್ತೆ. ಸ್ವಲ್ಪ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟೇ ನಡಿಬೇಕಾಗಿರುವಂಥದ್ದು. ಇಲ್ಲಿ ಪ್ರತಿ ವಯಸ್ಸಾದವರು ಬರ್ಬೋದು, ಮಕ್ಕಳು ಕೂಡ ಬರ್ಬೋದು, ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಹೋಗ್ಬೋದು. ಆದರೆ ಇಲ್ಲಿ ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂತಂದರೆ, ನೀವು ಬಂದು, ನಾವು ಹೇಳೋದಕ್ಕಿಂತ ನೀವು ಬಂದು ಇಲ್ಲಿ ಅನುಭವಿಸಿದ್ರೆ ಎಷ್ಟು ಸುಂದರವಾಗಿರುತ್ತೆ. ಒಮ್ಮೆ ಬಂದು ಇಲ್ಲಿ ನೋಡಿ. ಇದು ಚನ್ನಪಟ್ಟಣದ ಇರುವ ಕೂರಣಗೆರೆ ಬೆಟ್ಟ. ಇಲ್ಲಿ ಕಂಬದ ನರಸಿಂಹ, ಯೋಗದ ನರಸಿಂಹ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿ ಕಂಬದಲ್ಲಿ ಉದ್ಭವಗೊಂಡಂತಹ ಯೋಗದ ನರಸಿಂಹ ದೇವಾಲಯ ಇದು. ಈ ಬೆಟ್ಟದಲ್ಲಿ ತುಂಬ ಅದ್ಭುತ ಪವಾಡಗಳು ಕೂಡ ನಡೆಯುತ್ತೆ. ಅಂದರೆ ಕಣ್ಣುಮೆಳ ಸೆಳೆಯುವಂತಹ ಪ್ರಕೃತಿ ಕೂಡ ಇಲ್ಲಿದೆ. ಈ ಸೌಂದರ್ಯ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಆ ಥರ ಇದೆ. ನಮ್ಮ ಚನ್ನಪಟ್ಟಣದಲ್ಲಿರುವಂತಹ ಕೂರಣಗೆರೆ ಬೆಟ್ಟ, ಕಂಬದ ಯೋಗದ ನರಸಿಂಹ ಇರುವಂತಹ ಈ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ. ಈಗ ಬನ್ನಿ, ಈಗ ಅರ್ಚಕರನ್ನ ಮಾತಾಡ್ಸೋಣ. ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನು ಕೂಡ ಮಾತಾಡ್ಸೋಣ. ಇಲ್ಲಿ ಯಾವ್ಯಾವ ರೀತಿ ಇದೆ, ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ, ಏನೇನು ಯೋಗ ಫಲಗಳು ನಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ, ಈಗ ದೇವರ ದರ್ಶನ ಮಾಡೋಕ್ಕೆ ಹೋಗೋಣ. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಭರದ್ವಾಜ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿದ್ದೀರಿ? ನಾನು 18 ವರ್ಷ ಬಂದವನು. ಇವಾಗ 70 ವರ್ಷ ಆಗಿದೆ. ಇಲ್ಲೇ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ಬರ್ತೀನಿ. ನಾವು 7:30 8ಕ್ಕೆ, ಸಂಜೆ 4 ಗಂಟೆವರೆಗೆ ಇದ್ದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಶನಿವಾರ ವಿಶೇಷವಾಗಿ ಅಭಿಷೇಕ, ಮಹಾಭಿಷೇಕ ಪೂಜೆ ಎಲ್ಲ ಆಗುತ್ತೆ. ತುಂಬಾ ಜನ ಬರ್ತಾರೆ. ಪ್ರತಿ ಭಾನುವಾರನೂ ಜನ ಬರ್ತಾರೆ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 9ರಿಂದ ಸಂಜೆ 4:15 ಗಂಟೆವರೆಗೂ ದೇವಸ್ಥಾನದಲ್ಲಿ ಇರ್ತೀನಿ. ಇಲ್ಲಿ ಯೋಗಾದರ್ಶನ ಕಂಬದಲ್ಲಿ ಉದ್ಭವವಾಗಿರ್ತಕ್ಕಂಥವ್ರು. ಇಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂತಹ ಸ್ಥಳ. ಕಣ್ಣುಗಳು ತಪಸ್ಸು ಮಾಡ್ತಾ ಇದ್ದಾಗ ನರಸಿಂಹರು ಆಶೀರ್ವಾದ ಮಾಡೋದಕ್ಕೆ ಬಂದವರು. ನರಸಿಂಹರ ಹತ್ರ ಆಶೀರ್ವಾದ ಪಡೆದು ಕಣ್ವ ಮಹರ್ಷಿಗಳು ಮುಂದೆ ಹೊರಟೋದ್ರು. ನರಸಿಂಹರು ಸ್ವಯಂಭೂ ಕಂಬದಲ್ಲಿ ಉದ್ಭವ ಆಗಿರ್ತಕ್ಕಂಥವ್ರು. ಇಲ್ಲಿ ನರಸಿಂಹರಿಗೆ
ಬರ್ತಕ್ಕಂಥ ಭಕ್ತಾದಿಗಳು ವಿಶೇಷವಾಗಿ ಸೇವೆಗಳನ್ನು ಮಾಡ್ತಾರೆ. ಏನು ಸ್ವಾಮಿಗೆ ಮಹಾಭಿಷೇಕ ಮಾಡಿಸ್ತಾರೆ. ಅವರ ಹರಕೆ ಏನು ಮನಸ್ಸಿನಲ್ಲಿದೆ ಅದೆಲ್ಲ ಒಳ್ಳೇದಾದ್ಮೇಲೆ ಅಭಿಷೇಕ ಮತ್ತು ಸ್ವಾಮಿಗೆ ಹೂವಿನ ಅಲಂಕಾರ ಎಲ್ಲ ಮಾಡುತ್ತಾರೆ. ಮತ್ತು ಪ್ರತಿ ತಿಂಗಳು ಇಲ್ಲಿ ಸ್ವಾತಿ ನಕ್ಷತ್ರ ವಿಶೇಷವಾಗಿ ನಡೆಯುತ್ತೆ. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾದ ಅನುಕೂಲತೆಗಳು ಏನೇನು ಬೇಕು, ಅವ್ರಿಗೆ ಸೌಕರ್ಯಗಳು ಏನು ಬೇಕು ಭಗವಂತ ಅಂತ ಬೇಡಿಕೊಂಡು ಆ ಸೌಕರ್ಯ ಅನುಕೂಲ ಆದಮೇಲೆ ಬಂದು ಅವರು ಇಲ್ಲಿ ಸೇವೆ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇಲ್ಲಿ ಈ ಸೇವೆ ಪ್ರತಿ ತಿಂಗಳು ನಡೀತಾ ಇರುತ್ತೆ. ಅಂದ್ರೆ ಇಲ್ಲಿ ಬರುವಂತ ನೋಡುವಂತ ಭಕ್ತಾದಿಗಳು ಇಲ್ಲಿಗೆ ಯಾವ ರೂಟಲ್ಲಿ ಬಂದ್ರೆ ಒಳ್ಳೇದಾಗತ್ತೆ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿ ಸ್ವಾತಿ ನಕ್ಷತ್ರಕ್ಕೆ ಬರ್ತಕ್ಕಂಥವರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಸ್ವಾತಿ ನಕ್ಷತ್ರ ಆಗುತ್ತೆ, ಹೋಮ ನರಸಿಂಹರ ಹೋಮ ಆಗುತ್ತೆ. ಇಲ್ಲಿ ಅವ್ರಿಗೆ ಏನು ಬೇಡ್ಕೊಂಡಿರ್ತಾರೋ ಅದೆಲ್ಲ ಅನುಕೂಲ ಆಗುತ್ತೆ. ವ್ಯಾಪಾರ, ವ್ಯವಹಾರ, ಮದುವೆ ಇತ್ಯಾದಿಗಳು ಏನೇನೇ ಅವ್ರಿಗೆ ಅನುಕೂಲ ಬೇಕು ಆ ಸ್ವಾಮಿ ಏನು ಬೇಡ್ಕೊಳ್ತಾರೆ ಅದನ್ನು ಅವ್ರಿಗೂ ಎಲ್ಲ ನಿವಾರಣೆ ಮಾಡಿಕೊಡ್ತಾರೆ. ಅವ್ರು ಬಂದು ನಿವಾರಣೆ ಆದಮೇಲೆ ಅವ್ರು ಬಂದು ಆ ಸೇವೆಯನ್ನು ಸಲ್ಲಿಸ್ತಾರೆ. ಅಂದ್ರೆ ಈ ದೇವಸ್ಥಾನ ಇರುವಂತದ್ದು ಲೊಕೇಶನ್ ಅಂದ್ರೆ ಯಾವ ರೀತಿ ಯಾವ ರೂಟಲ್ಲಿ ಬಂದ್ರೆ ಇಲ್ಲಿ ಹತ್ರ ಆಗುತ್ತೆ? ಬೆಂಗಳೂರಿನಿಂದ ನೋಡಿ, ಬೆಂಗಳೂರಿಂದ ಬರಬೇಕಾದ್ರೆ ಬೈರಾಪಟ್ಟಣದಿಂದ ಅಲ್ಲಿ ಪಾಕಶಾಲೆ ಅಂತ ಇದೆ. ಪಾಕಶಾಲೆಯಿಂದ ಬಲಗಡೆ ತೆಗೆದುಕೊಂಡ್ರೆ ನಮ್ಮ ದೇವಸ್ಥಾನಕ್ಕೆ ಡೈರೆಕ್ಟ್ ಬರುತ್ತೆ. ಇಲ್ಲಿಗೆ ಒಟ್ಟಿನಲ್ಲಿ ಮೈಸೂರಿನ ಕಡೆಯಿಂದ ಬರಲಿ, ಮೈಸೂರು ಕಡೆಯಿಂದ ಬರ್ಬೋದು, ಇಲ್ಲ ಬೆಂಗಳೂರು ಕಡೆಯಿಂದ ಬರ್ಬೋದು. ಪಾಕಶಾಲೆ ಅಂತ ಬಂದ್ಬಿಟ್ರೆ ಅಲ್ಲಿ ಡೈರೆಕ್ಟ್ ಥ್ರೂ ಡೈರೆಕ್ಟ್ ಬೆಟ್ಟಿಗೆ ಬರುತ್ತೆ. ಪಾಕಶಾಲೆಗೆ ಬಂದು ಎಡಗಡೆ ತಿರ್ಕೊಂಡ್ಬಿಟ್ರೆ ನಮ್ ಥ್ರೂ ಬೆಟ್ಟಿಗೆ ಬರುತ್ತೆ. ಈಗ ಕೆಲಸದ ಬಗ್ಗೆ ವಿಚಾರವಾಗಿರ್ಲಿ, ಇಲ್ಲ ಮಕ್ಕಳು ಇಲ್ದೇ ಇರುವಂತವ್ರು ಇಲ್ಲಿ ಬಂದು ಯಾವ ರೀತಿ ಅರ್ಕೆ ರೂಪದಲ್ಲಿ ಮಾಡಬಹುದು ಅದ್ರ ಬಗ್ಗೆ ಇರ್ತಕ್ಕಂಥವ್ರು ಇಲ್ಲಿ ಸ್ವಾಮಿ ಹತ್ರ ಪಿಂಡಿ ಪ್ರಸಾದವನ್ನು ತೆಗೆದುಕೊಳ್ತಾರೆ. ಫಸ್ಟ್ ಬಂದು ಪಿಂಡಿ ಪ್ರಸಾದವನ್ನು ತೆಗೆದುಕೊಂಡು ಅವ್ರ ಹರಕೆ ಓದ್ಕೊಂಡು ಹೋಗ್ತಾರೆ. ಅವರೆಲ್ಲ ಅನುಕೂಲ ಆದ್ಮೇಲೆ ಬಂದು ಅವ್ರ ಹರಕೆ ತೀರ್ಸ್ಕೊಂಡು ಏನು ಮಾಡ್ಕೊಂಡಿರ್ತಾರೆ ಹರಕೆ ತೀರ್ಸಿ ಹೋಗ್ತಾರೆ. ಹಾಗೆ ಇಲ್ಲಿಗೆ ಯಾವ ವಾರ ಎಲ್ಲಿ ಯಾವ ಟೈಮ್ ಗಂಟ ಇರುತ್ತೆ ಪೂಜೆ? ಇಲ್ಲಿ ಪ್ರತಿ ಶನಿವಾರ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಆಗುತ್ತೆ. ಆ ದಿನ ಶನಿವಾರ ದಿವಸ ಪಿಂಡಿ ಪ್ರಸಾದ ವಿನಿಯೋಗ ಆಗುತ್ತೆ. ಮತ್ತೆ ಸ್ವಾತಿ ನಕ್ಷತ್ರ ಬರುತ್ತೆ, ಆ ಸ್ವಾತಿ ನಕ್ಷತ್ರದಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ. ಇದು ಪ್ರತಿ ತಿಂಗಳು ಪ್ರತಿ ಶನಿವಾರ ನಡೀತಾ ಇರುತ್ತೆ. ಇದು ಎಷ್ಟು ವರ್ಷದ ಪುರಾತನದ್ದು? ಇದು ಕಣ್ವ ಮಹರ್ಷಿಗಳ ಕಾಲದ್ದು. ಇದು ಕಣ್ವ ಮಹರ್ಷಿಗಳ ಕಾಲದ್ದು. ಇದು ಆ ಕಣ್ವ ಮಹರ್ಷಿಗಳು ಯಾವಾಗ ಇದನ್ನ ಇಲ್ಲಿ ಸ್ವಾಮಿಗಳು ಬಂದ್ರೋ ಅವರಿಂದ ಈ ದೇವಸ್ಥಾನ ತೆರಗಡೆಯಾಗಿದೆ. ಅಂದ್ರೆ ಸುಮಾರು ಒಂದು ಇದ್ರ ಪ್ರಕಾರ ಬಂದು 1200 ವರ್ಷಗಳ ಮೇಲಾಗಿದೆ. 1200 ವರ್ಷ? 1200 ವರ್ಷ. ಅಂದ್ರೆ ಈಗ ಭೂಮಿ ಮೇಲ್ಗಡೆಯಿಂದ ಎಷ್ಟು ಹೈಟ್ ಇದೆ ಬುದ್ಧಿದು? ಇದು ಒಂದು 1800 ಅಡಿ ಮೇಲಿದೆ. ಮೇಲೆ 800 ಅಡಿ ಮೇಲಿದೆ. ಆದ್ರೆ ಇಲ್ಲಿವರೆಗೂ ವೆಹಿಕಲ್ ಎಲ್ಲ ಬರುತ್ತಲ್ಲ, ಪ್ರತಿಯೊಂದು ಪಾದದವರೆಗೂ ಎಲ್ಲಾ ವೆಹಿಕಲ್ ಬರುತ್ತೆ. ಸ್ಕೂಟರ್ ಬರುತ್ತೆ, ಕಾರ್ ಬರುತ್ತೆ, ಬಸ್ ಬರುತ್ತೆ, ಎಲ್ಲ ಇದೆ. ನೀರಿನ ಸೌಕರ್ಯ ಇದೆ. ಎಲ್ಲ ಉಳ್ಕೊಳ್ಳೋದಕ್ಕೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಸಂಜೆ ಇಳ್ಕೊಂಡು ಕಾಲ ಕಳ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಜಾಗ. ಒಳ್ಳೆ ಸೂಪರ್ ಆಗಿದ್ದು. ಲೊಕೇಶನ್ ಕೂಡ ಇದೆ. ಲೊಕೇಶನ್ ಎಲ್ಲ ಇದೆ, ಬಂದು ನೋಡ್ಕೊಂಡು ಹೋಗ್ಬೋದು. ಸರಿ ಬುದ್ಧಿ, ನಮಸ್ಕಾರ. ಎಲ್ರಿಗೂ ಒಳ್ಳೇದು ಮಾಡಿ. ಶಾಕುಂತಳೆ ಕಣ್ವ ಮಹರ್ಷಿಗಳ ಮಗಳು ಶಾಕುಂತಳೆ ಮಗಳು. ಸರಿ ಬುದ್ಧಿ. ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿರಾಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾದಿಪೋತ ಲಕ್ಷ್ಮೀ ನರಸಿಂಹ ಮಮ ದೇಕರಾವಲಂಬಂ ಬ್ರಹ್ಮೇಂದ್ರ ರುದ್ರ ಮರುದರ ಕಿರೀಟ ಕೋಟಿ ಸಂಗಷ್ಟಿತಾಂಗ್ರಿ ಕಮಲಾಮಲಕಾಂತಿಕಾಂತ ಲಕ್ಷ್ಮೀ ಲಸತ್ಕುಚ ಸರೋಜುಹರಾಜ ಹಂಸ ಲಕ್ಷ್ಮೀ ನರಸಿಂಹ ಮಮ ದೇಕರಾವಲಂಬಂ ಸಂಸಾರದಾವರಹನಾಕುಲ ಕಾಲ ನಕ್ರಗ್ರಹಸ್ಯ ಮಗ್ರಸ್ಯ ರಾಗರಸನೋರ್ವಿಪೀಡಿತಸ್ಯ ಲಕ್ಷ್ಮೀ ನರಸಿಂಹ ಮಮ ದೇಕರಾವಲಂಬಂ ಸಂಸಾರಘೋರಗಹನೆ ಜಗತೋ ಮುರಾರೇ ಮಾರೋದ್ರವೀಕರ ಮೃಗ ಪ್ರಶನಾಗಿರಸ್ಯ ಆದಸ್ಯ ಮತ್ಸ್ಯ ರಹಿಯಾಲಿ ನಿಪೀಡಿತಸ್ಯ
ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಮಗಾಧಮೂಲಂ ಸಂಪ್ರಾಪ್ಯ ದುಃಖಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಶರಣಮಾಗತಸ್ಯ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ನಿಷ್ಪೀಡ್ಯಮಾನ ವಪುಷಃ ಸಕಲಾತಿನಾಶ ಪ್ರಾಣ ಪ್ರಯಾಣ ಭವಭೀತಿ ಸಮಾಕುಲಸ್ಯ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಸರ್ಪವಿಷದಷ್ಟಮಯೋಗ್ರತೀರ್ವಾ ದಷ್ಟಾಕರೋಟವಿಷರಕ್ಷಮೂರ್ತೆ ನಾಗಾದಿವಾಹನ ಸುರಾಬ್ಧಿ ನಿವಾಸ ಶೌರೇ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಜಾಲಪತಿತಸ್ಯ ಸನ್ನಿವಾಸ ಸರ್ವೇ ಶ್ರೀಯಾತ್ರಪನಿಷತ್ಸೌಪಮಸ್ಯ ಪ್ರಬೋಧಂಸಹಸ್ಯ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ವೃಕ್ಷಮರಬೀಜಮನರಿಂಗಗರ್ಭ ಶಾಖಾಯುತಂ ಕರ್ಣಪತ್ರಂ ಆರೋಗ್ಯ ದುಃಖರಹಿತಂ ವರಿತೋ ದಯಾಳೋ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರದಾಗರಣಾಚರೀಕರೋರೋ ಜ್ವಾಲಾವಲಿ ವಿರವಿಭದ್ರಮೃಮೂರುಹಸ್ಯ ತದ್ಪಾದಯುಗ್ಮ ಸರಸೀರುಹಮಾಸಕಸ್ಯ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಸಾಗರ ನಿಮಜ್ಜನಿರ್ಮ್ಯಮಾನಂ ದೀನಂ ವಿಲೋಕಯ ವಿಭೋ ಕರುಣಾದಿ ಮಾಂ ಪ್ರಹ್ಲಾದ ಪರಿಹಾರ ಪರಾವತಾರ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ದೂತ ಸಿಂಹರಾಶ್ಯಾಂ ಭೀತಸ್ಯ ದುಷ್ಟಮಧಿದೈತ್ಯ ಭಯಂಕರೇಣ ಪ್ರಾಣ ಪ್ರಯಾಣ ಭವಭೀತಿ ನಿವಾರಣೇಯ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನರಸಿಂಹ ಚರಣಾಬ್ಜ ಮಧೋರಥೇನ ಸ್ತೋತ್ರಂ ಕೃತಂ ಶುಭಕರಂ ಭುವಿ ಶಂಕರೇಣ ಏತತ್ ಪಠಯತಿ ಮನುಜ ಹರಿಭಕ್ತಯುಕ್ತಃ ದೇಯಾಂತಿ ತತ್ಪದ ಸರೋಜಮಖಂಡ ರೂಪಂ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶುಭವಾಗಲಿ.